10 ಎಕರ್ ಲ್ಯಾಂಡಲ್ಲಿ ನೀವು BMRD ಲೇಔಟ್ ಮಾಡಿದರೆ ಆಲ್ಮೋಸ್ಟ್ 5 ಎಕರ್ ಮಾತ್ರ ಸೇಲೆಬಲ್ ಏರಿಯಾ ಆಗಿರುತ್ತೆ. ಯಾಕೆ ಗೊತ್ತಾ? ನನ್ನ ಹೆಸರು ರವಿ, ಪ್ರಾಪರ್ಟಿ ಕನ್ಸಲ್ಟೆಂಟ್ ಫ್ರಮ್ ನಮ್ಮ ಬೆಂಗಳೂರು. ಇದು 30 ಡೇಸ್ 30 ರಿಯಲ್ ಎಸ್ಟೇಟ್ ಬೇಸಿಕ್ಸ್ನ ಡೇ 10. ಆ ರಿಯಲ್ ಎಸ್ಟೇಟಲ್ಲಿ ಒಂದು ಬಿಗ್ಗೆಸ್ಟ್ ಮಿಸ್ಕನ್ಸೆಪ್ಷನ್ ಏನಂದರೆ 10 ಎಕರ್ಸ್ ಲ್ಯಾಂಡ್ ಇದ್ದರೆ 10 ಎಕರ್ಸ್ ಆಲ್ಮೋಸ್ಟ್ ಸೇಲೆಬಲ್ ಏರಿಯಾ ಇರುತ್ತೆ ಅಂತ. ಬಟ್ ರಿಯಾಲಿಟಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆಗಿರುತ್ತೆ. ಎಕ್ಸಾಂಪಲ್ಗೆ ಡೆವಲಪರ್ ಹತ್ರ 10 ಎಕರ್ಸ್ ಲ್ಯಾಂಡ್ ಇದೆ ಅನ್ಕೊಳ್ಳಿ. BMRD ಅಪ್ರೂವಲ್ ಸಿಗಬೇಕಂದ್ರೆ ಫುಲ್ ಲ್ಯಾಂಡ್ ಪ್ಲಾಟ್ ಆಗೋದಿಲ್ಲ. ಫಸ್ಟ್ ಆಲ್ಮೋಸ್ಟ್ 30% ಲ್ಯಾಂಡ್ ರೋಡ್ಸ್ಗೆ ಹೋಗುತ್ತೆ. 9 ಮೀಟರ್ ರೋಡ್ ಅಥವಾ 12 ಮೀಟರ್ ರೋಡ್, ಡ್ರೈನ್, ಫುಟ್ಪಾತ್, ಎಲೆಕ್ಟ್ರಿಕ್ ಲೈನ್, ಯುಟಿಲಿಟಿ ಸ್ಪೇಸ್, ಮಿನಿಮಮ್ 10% ಪಾರ್ಕ್ ಅಂಡ್ ಓಪನ್ ಸ್ಪೇಸ್ ಕಂಪಲ್ಸರಿ ಬಿಡಬೇಕು. ಚಿಲ್ಡ್ರನ್ ಪ್ಲೇ ಏರಿಯಾ, ಗ್ರೀನ್ ಸ್ಪೇಸ್, ಪಬ್ಲಿಕ್ ಓಪನ್ ಏರಿಯಾ ಅದು ಕೂಡ ಸೇಲ್ ಮಾಡೋದಕ್ಕೆ ಆಗೋದಿಲ್ಲ. ನೆಕ್ಸ್ಟ್ 5% ಸಿವಿಕ್ ಕಮ್ಯುನಿಟಿ ಸೈಟ್ ರಿಸರ್ವ್ ಮಾಡಬೇಕು. ಸ್ಕೂಲ್ಸ್, ಹಾಸ್ಪಿಟಲ್, ಕಮ್ಯುನಿಟಿ ಹಾಲ್, ಕಮರ್ಷಿಯಲ್ ಯುಟಿಲಿಟಿ ಇದೆಲ್ಲ ಫ್ಯೂಚರ್ ಯೂಸ್ಗೆ ರಿಸರ್ವ್ ಇಡಬೇಕು. ಇದೆಲ್ಲ ಆದಮೇಲೆ 10 ಎಕರ್ ಅಲ್ಲಿ ಆಲ್ಮೋಸ್ಟ್ 5 to 5 ಎಕರ್ ಮಾತ್ರ ಆಕ್ಚುಯಲ್ ಸೇಲೆಬಲ್ ಪ್ಲಾಟ್ ಇರುತ್ತೆ. ಅಂಡ್ ಇಮ್ಯಾಜಿನ್ ಮಾಸ್ಟರ್ ಪ್ಲಾನ್ ರೋಡ್, ಲೇಕ್ ಬಫರ್, ರಾಜ್ ಕಾಲುವೆ, ಹೈ ಟೆನ್ಷನ್ ವೈರ್ ಏನಾದ್ರು ಬಂದ್ರೆ ಸೇಲೆಬಲ್ ಏರಿಯಾ ಇನ್ನೂ ಕಡಿಮೆ ಆಗ್ಬೋದು. ಅದಕ್ಕೆ ಅಪ್ರೂವಲ್ ಲೇಔಟ್ಸ್ ಪ್ರೈಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಬಿಕಾಸ್ ಡೆವಲಪರ್ ಆಕ್ಚುಲಿ ಸೇಲ್ ಮಾಡೋ ಲ್ಯಾಂಡ್ ತುಂಬಾ ಕಮ್ಮಿ ಇರುತ್ತೆ. ಸೊ ನೆಕ್ಸ್ಟ್ ಟೈಮ್ ಯಾರಾದರೂ ಪ್ಲಾಟ್ಸ್ ತುಂಬಾ ಕಾಸ್ಟ್ಲಿ ಅಂತ ಹೇಳಿದ್ರೆ ಬಿಹೈಂಡ್ ದ ಸೀನ್ಸ್ ಅಪ್ರೂವಲ್ಸ್ ಮತ್ತು ಲ್ಯಾಂಡ್ ಸ್ಯಾಕ್ರಿಫೈಸ್ ಎಷ್ಟಿರುತ್ತೆ ಅಂತ ನೆನಪಿರಲಿ.